ಹಾಯ್ ಗಾಯ್ಸ್, ನಮ್ಮನೆಯವ್ರು ಚಿಕನ್ ತಂದಾರೆ ನೋಡಿ. ಅರ್ಧ ಕೆಜಿ ತನ್ನಿ ಅಂದ್ರೆ 1 ಕೆಜಿ ತಂದಿದ್ದಾರೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಫುಲ್ ಸಾಂಬಾರ್ ಮಾಡಿದ್ರೆ ನಾಳೆ ಸೋಮವಾರ ಯಾರು ತಿನ್ನಲ್ಲ, ಇವತ್ತೇ ಖಾಲಿ ಮಾಡ್ಬೇಕು. ಅದಕ್ಕೆ 2 ತರ ಮಾಡೋಣ, ವೆರೈಟಿ. ಬನ್ನಿ ಮಾಡೋಣ. ಇವೆರಡು ಐಟಮ್ ಮಾಡೋಣ ಅನ್ಕೊಂಡಿದೀನಿ. ಇದು ಹಳ್ಳಿ ಮಸಾಲಾ ಚಿಕನ್, ಹಳ್ಳಿ ಮಸಾಲಾ ಪೌಡರ್ ಅಂತ. ಇದರಲ್ಲಿ ಕಬಾಬ್ ಪೌಡರು ಬರುತ್ತೆ, ಹಳ್ಳಿ ಮಸಾಲಾದವ್ರದ್ದು. ಮಸಾಲೆ ಪೇಸ್ಟು ಕೂಡ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡೋದು. ಆಮೇಲೆ ನಾನು ಪೆಪ್ಪರ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲ ತಂದು ಮಾಡಿದ್ವಿ, ತುಂಬ ಟೇಸ್ಟ್ ಆಗಿತ್ತು. ಇವಾಗ ಮತ್ತೆ ಮಾಡೋಣ ಅಂತ ಈ ಪ್ರಾಡಕ್ಟ್ ತಂದು ತರಿಸಿದ್ದೀನಿ. ಬನ್ನಿ ನೋಡೋಣ ಹೆಂಗೆ. ಇದಕ್ಕೆ ಬೇಕಾಗಿರುವ ಐಟಮ್ಗಳು: ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ. ಇದು ಮಸಾಲೆ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅಡುಗೆ ಮಾಡ್ಬೇಕಾದ್ರೆ ಹಾಕೊಳ್ಳೋಣ. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕೋಕ್ಕೂ ಮಾಡ್ಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಪೇಸ್ಟ್ ಇಲ್ಲಿ ಮಾಡ್ಕೊಂಡಿದ್ದೀನಿ. ಥಿಕ್ನೆಸ್ ಈ ಥರ ಇರಬೇಕು. ಸ್ವಲ್ಪ ಎಣ್ಣೆ ಹಾಕೋಣ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ. ಎರಡಕ್ಕೂ ಈರುಳ್ಳಿ ಹಾಕೋಣ. ಎರಡಕ್ಕೂ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿದ್ವಿ. ಸ್ವಲ್ಪ ಇದು ಎಣ್ಣೆಲಿ ಫ್ರೈ ಆಗಲಿ. ಇದನ್ನು ಕೂಡ ಹಾಗೇನೆ ಇದು ಫ್ರೈ ಆಗಲಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಇದಕ್ಕೂ ಕರ್ಬೇವಿನ ಸೊಪ್ಪು ಹಾಕೋಣ, ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಇದು ಮಸಾಲ, ಚಿಕನ್ ಮಸಾಲ ಫ್ರೈಗೆ ಸ್ವಲ್ಪ ಇದು ಎಣ್ಣೆಲಿ ಹುರ್ಕೊಳ್ಳೋಣ. ಇದು ನೀರು ಬಿಡೋವರೆಗೂ ಹುರ್ಕೋಬೇಕು. ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು. ಸಾಮಾನ್ಯವಾಗಿ ಇದಕ್ಕೆ ನೀರು ಬಿಟ್ಕೊಂಡು ಇರುತ್ತಲ್ಲ, ಅದೇ ನೀರು ತುಂಬ ಟೇಸ್ಟಿಯಾಗಿರುತ್ತೆ. ನೀರು ಬಂದಮೇಲೆ ಕೂಡ ಎಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಕೂಡ ಇದನ್ನು ಪೆಪ್ಪರ್ ಡ್ರೈಗೂ ಕೂಡ ಇದನ್ನು ಕೂಡ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ರುಚಿ ಆಗ್ತಿದ್ರೆ ಹಾಕುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ